ಗಂಟೆ 45 ನಿಮಿಷಗಳಲ್ಲಿ ಸಿದ್ದರಾಮಯ್ಯ ಭವಿಷ್ಯ ನಿರ್ಧಾರವಾಗಲಿದೆ. ಕೆಲವೇ ಹೊತ್ತಿನಲ್ಲಿ ಬಿ ರಿಪೋರ್ಟ್ ಕುರಿತು ತೀರ್ಪು ಪ್ರಕಟವಾಗಲಿದೆ. ಮಧ್ಯಾಹ್ನ 2:45ಕ್ಕೆ ಆದೇಶ ಪ್ರಕಟವಾಗಲಿದೆ. ಆದೇಶವನ್ನ ಪ್ರಕಟಗೊಳಿಸಲಿರುವಂತಹ ಕೋರ್ಟ್ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಈ ಒಂದು ತೀರ್ಪು. ಮೂಡಾ ಹಗರಣ ಸಂಬಂಧ ಲೋಕಾಯುಕ್ತ ಬಿ ರಿಪೋರ್ಟ್ ಸ್ವೀಕಾರ ಸಂಬಂಧ ಕೆಲವೇ ಹೊತ್ತಿನಲ್ಲಿ ತೀರ್ಪು ಹೊರಗೆ ಬೀಳಲಿದೆ. ಬಿ ರಿಪೋರ್ಟ್ ಸ್ವೀಕರಿಸದಂತೆಯೇ 2 ಪ್ರತಿಭಟನಾ ಅರ್ಜಿ ಕೂಡ ಸಲ್ಲಿಕೆ. ಸ್ನೇಹಮಯಿ ಕೃಷ್ಣ ಇಡಿ ಸಲ್ಲಿಸಿರುವಂತಹ ಪ್ರತಿಭಟನಾ ಅರ್ಜಿ ಬಿ ರಿಪೋರ್ಟ್ ಸ್ವೀಕರಿಸಿದ್ರೆ ಸಿಎಂಗೆ ಬಿಗ್ ರಿಲೀಫ್. ಬಿ ರಿಪೋರ್ಟ್ ತಿರಸ್ಕರಿಸಿದ್ರೆ ಮರು ತನಿಖೆ ಆದೇಶಿಸಬಹುದು. ಎಸ್, ಸಿದ್ದರಾಮಯ್ಯ ಅವರ ಭವಿಷ್ಯ ಇಂದು ನಿರ್ಧಾರವಾಗಲಿದೆ. 1:45 ನಿಮಿಷದಲ್ಲಿ ಸಿದ್ದರಾಮಯ್ಯ ಅವರ ಭವಿಷ್ಯ ನಿರ್ಧಾರವಾಗಲಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬಿ ರಿಪೋರ್ಟ್ ಕುರಿತಾದ ತೀರ್ಪು ಪ್ರಕಟಗೊಳ್ಳಲಿದೆ. ಮಧ್ಯಾಹ್ನ 2:45ಕ್ಕೆ ಆದೇಶ ಪ್ರಕಟಿಸಲಿರುವಂತಹ ಕೋರ್ಟು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಈ ಒಂದು ತೀರ್ಪು ಹೊರಬೀಳಲಿದೆ. ಮೂಡಾ ಹಗರಣ ಸಂಬಂಧ ಲೋಕಾಯುಕ್ತ ಬಿ ರಿಪೋರ್ಟ್ ಸ್ವೀಕಾರ ಸಂಬಂಧ ಕೆಲವೇ ಹೊತ್ತಿನಲ್ಲಿ ತೀರ್ಪು ಹೊರಬೀಳಲಿದೆ. ಬಿ ರಿಪೋರ್ಟ್ ಸ್ವೀಕರಿಸದಂತೆ 2 ಪ್ರತಿಭಟನಾ ಅರ್ಜಿ ಸಲ್ಲಿಕೆಯಾಗಿದೆ. ಸ್ನೇಹಮಯಿ ಕೃಷ್ಣ ಇಡಿ ಸಲ್ಲಿಸಿರುವಂತಹ ಪ್ರತಿಭಟನಾ ಅರ್ಜಿ ಇದು. ಬಿ ರಿಪೋರ್ಟ್ ಸ್ವೀಕರಿಸಿದ್ರೆ ಸಿಎಂಗೆ ಬಿಗ್ ರಿಲೀಫ್. ಬಿ ರಿಪೋರ್ಟ್ ಸ್ವೀಕರಿಸದಿದ್ರೆ ಮರು ತನಿಖೆಗೆ ಆದೇಶ ನೀಡಬಹುದು. ಎಸ್, ಸಿಎಂ ಸಿದ್ದರಾಮಯ್ಯ ಅವರಿಗೆ ಇಂದು ಮತ್ತೊಂದು ಅಗ್ನಿ ಪರೀಕ್ಷೆ ಎದುರಾಗಿದೆ. ಮೂಢಾ ನಿವೇಶನ ಹಂಚಿಕೆ ಹಗರಣದಲ್ಲಿ ಲೋಕಾಯುಕ್ತ ಪೊಲೀಸರು ಸಲ್ಲಿಸಿದಂತಹ ಬಿ ರಿಪೋರ್ಟ್ ಕುರಿತಂತೆ ಅಂತಿಮ ತೀರ್ಪು ಇಂದು ಪ್ರಕಟಣೆಗೊಳ್ಳಲಿದೆ. ಬಿ ರಿಪೋರ್ಟ್ ಕುರಿತಂತೆ ಜಾರಿ ನಿರ್ದೇಶನಾಲಯ ಇಡಿ ಹಾಗೂ ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ತಕರಾರು ಅರ್ಜಿ ಸಲ್ಲಿಸಿದ್ರು. ಇದರ ವಿಚಾರಣೆ ನಡೆಸಿದಂತಹ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಇಂದು ಅಂತಿಮ ತೀರ್ಪನ್ನ ಪ್ರಕಟಗೊಳಿಸಲಿದೆ. ಸಿದ್ದರಾಮಯ್ಯ ಅವರಿಗೆ ಈಗ ಟೆನ್ಷನ್ ಶುರುವಾಗಿದೆ. ಅದೇನಾಗುತ್ತೆ ಅನ್ನುವಂತಹ ಪ್ರಶ್ನೆಯನ್ನ, ಅದಕ್ಕೆ ಉತ್ತರವನ್ನ 2:45ಕ್ಕೆ ಎಲ್ರಿಗೂ ಕೂಡ ಈ 2:45ಕ್ಕೆ ಸಿಗುತ್ತೆ. ಎಸ್, ಹೌದು, ಸಿದ್ದರಾಮಯ್ಯಗೆ ಮತ್ತೊಂದು ಅಗ್ನಿ ಪರೀಕ್ಷೆ ಎದುರಾಗಿದೆ. ಜನಪ್ರತಿನಿಧಿಗಳ ಸ್ಪೆಷಲ್ ಕೋರ್ಟ್ ಇಂದು 2 ತಕರಾರು ಅರ್ಜಿಯ ಆದೇಶ ಪ್ರಕಟಣೆ ಮಾಡಲಿದೆ. ಒಂದು ವೇಳೆ ತಕರಾರು ಅರ್ಜಿಗಳನ್ನ ಕೋರ್ಟ್ ಪುರಸ್ಕರಿಸದೆ ಸಿಎಂ ಅವರಿಗೆ ಮತ್ತೆ ಟೆನ್ಷನ್ ಶುರುವಾಗುತ್ತೆ. ಆಗ ಸಿದ್ದರಾಮಯ್ಯಗೆ ಬಹುದೊಡ್ಡ ಕಾನೂನು ಕಂಟಕ ಎದುರಾಗುವುದು ನಿಶ್ಚಲವಾಗಿದೆ. ಒಂದು ವೇಳೆ 2 ತಕರಾರು ಅರ್ಜಿಗಳು ಕೂಡ ತಿರಸ್ಕಾರಗೊಂಡ್ರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ರಿಲೀಫ್ ಆಗಲಿದೆ. ಮೂಡಾ ಸೈಟ್ ಹಗರಣದಿಂದ ಸಿಎಂ ಸಿದ್ದರಾಮಯ್ಯ ಅವರು ಸಂಪೂರ್ಣ ನಿರಾಳಗೊಳ್ತಾರೆ. ಈಗ ಕಾದು ನೋಡಬೇಕಾಗಿದೆ 2:45ಕ್ಕೆ ಅದೇನು ತೀರ್ಪು ಹೊರಗೆ ಬರುತ್ತೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸಿಎಂ ಸಿದ್ದರಾಮಯ್ಯಗೆ ಟೆನ್ಷನ್ ಮುಂದುವರಿಯುತ್ತಾ?